ನಮ್ಮೂರ ನ್ಯಾಯ ದೇವರು ಈ ನಮ್ಮ ಯಜಮಾನರು. ನಮ್ಮೂರ ನ್ಯಾಯ ದೇವರು ಈ ನಮ್ಮ ಯಜಮಾನರು. ಮಾತಿನಲ್ಲಿ ವಿಷವಿಲ್ಲ, ಹಾಡಿದರೆ ಪೊಳ್ಳಿಲ್ಲ. ಮಾತಿನಲ್ಲಿ ವಿಷವಿಲ್ಲ, ಹಾಡಿದರೆ ಪೊಳ್ಳಿಲ್ಲ. ಮಿತಿಯಲ್ಲಿ ಎಡವು ಇಲ್ಲ. ನಮ್ಮೂರ ನ್ಯಾಯ ದೇವರು ನಮ್ಮ ಯಜಮಾನರು. ನಮ್ಮೂರ ನ್ಯಾಯ ದೇವರು ನಮ್ಮ ಯಜಮಾನರು. ಹಲೋ 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 ಹಲೋ. ನಮಸ್ಕಾರ ರುದ್ರ. ರುದ್ರ, ಊರಲ್ಲೇನೋ ತುಂಬಾ ಗದ್ದಲ ಎದ್ದಿದೆ ಅಂತಲೋ, ಊರು ತುಂಬಾ ಸುದ್ದಿ ಹಬ್ಬಿಕೊಂಡಿದ್ಯಪ್ಪ. ಈ ವಿಷಯ ನಿನಗೆ ಗೊತ್ತಿಲ್ಲನಾ? ಗೊತ್ತೈತ್ರಿ ಧಣರ, ಗೊತ್ತೈತಿ. ಅದಕ್ಕ ನಿಮ್ಮನ್ನ ಕಾಣಬೇಕು ಅಂತ ಊರ್ ಜನ ಎಲ್ಲ ಹೊರಗ ಕಾಯ ಕುಂತಾರ್ರಿ ಅಪ್ಪ. ಹೌದಾ ಧಣರ? ಬರ್ತಾ ಬರ್ತಾ ನಮ್ಮೂರು ಬಹಳ ಹಾಳಾಗ ಕುಂತೈತ್ರಿ ಅಪ್ಪ. ಆ ಕೆಂಚಿನ ಬೇಗ ಕಾಳ ಏನೋ ತಪ್ಪು ಮಾಡ್ಯಾನಂತ್ರಿ, ಅವನ್ನ ಎಳ್ಕೊಂಡು ಬಂದಾರ್ರಿ. ಎಲ್ಲಿದ್ದಾರೆ ಅವರು? ಕರಿಯವ್ರನ್ನ ಒಳಗಡೆ ಕರಿತೀನಿ ತಡ್ರಿ. ಏ ಹನುಮ, ಹಾಲ ಧಣರ, ಕಾಳ ಅಂದ್ರ ಇವನೇ ನೋಡ್ರಿ. ರುದ್ರ, ಇವನು ಊರಲ್ಲಿ ಏನು ತಪ್ಪು ಮಾಡಿದಾನೋ? ಅಯ್ಯೋ ಧಣರ, ಇವನು ಮಾಡಿರೋ ತಪ್ಪು ಎಷ್ಟಂತ ಹೇಳ್ಬೇಕ್ರಿ ಅಪ್ಪ. ಹೋದ ವರ್ಷ ನಮ್ಮೂರಾಗ ಕಳ್ತನ ಮಾಡ್ದ, ಜೋಳದ ಗೂಡಿಗೆ ಬೆಂಕಿನೂ ಇಟ್ಟ. ಅವಾಗ ಇವನು ಕೈಕಾಲು ಮುರಿಬೇಕಾಗಿತ್ರಿ ಧಣ್ಯರ. ಹೋಗ್ಲಿ ಬಿಡು ಅಂತ ದಂಡ ಹಾಕಿ ಇವನಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ರಿ. ಆದ್ರೂ ಏನು ನಮಗ ಇನ್ನೂ ಬುದ್ಧಿ ಬಂದಿಲ್ರಿ ಅಪ್ಪ. ಇವತ್ತು ಇವನು ಏನ್ ಮಾಡ್ಯಾನ ಗೊತ್ತೇನ್ರಿ? ಮತ್ತೇನು ಮಾಡಿದ್ದಾನೋ ಇವನು? ಅಯ್ಯೋ ಧಣ್ಯರ, ನಮ್ಮ ನಿಂಗಪ್ಪನ ಮಗಳು ಕೆಂಚಿ ಕೂಲಿ ಕೆಲ್ಸಕ್ಕಂತ ಹೊಲಕ್ ಹೊಂಟಿದ್ರ. ಅಕ್ಕಿನ ಹಿಂಬಾಲತ್ಕೊಂಡು ಹೋಗಿ ಅಕ್ಕಿ ಮೇಲೆ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟನ್ರಿ ಇವ. ಹೌದನಲೇ? ಇಲ್ರಿ, ನನ್ ಮೇಲೆ ಇವರು ಸುಳ್ಳಾಪನೆ ಮಾಡಕತ್ತಾರ್ರಿ. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಣ್ಣ ಮುಂದೆ ನಿಂತಿರುವಿ ಎನ್ನುವುದರ ಅರಿವಾದರೂ ನಿನಗಿದೆಯಾ? ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರ ಮನೆತನವಿದು, ಮಾನವಂತರ ಮನೆತನವಿದು. ಇಂತಹ ಮನೆತನದವರ ಮುಂದೆ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾದೀತು. ಎಚ್ಚರ. ಹಳ್ಳಿಯ 10 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನು ಏನಾದರೂ ತಪ್ಪು ಮಾಡಿರಲೇಬೇಕಂತ. ಈ ಧನ್ರಾಜ್ ದಣಿ ಹತ್ತಿರ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಬೆಲೆ ಇದೆ ಹೊರತು ಸುಳ್ಳಿನ ಸಂತೆ ಕಟ್ಟುವವರಿಗಿಲ್ಲಿ ಯಾವತ್ತೂ ಬೆಲೆ ಇಲ್ಲ. ನೀ ಮಾಡಿರುವ ಅಪರಾಧ ಸತ್ಯವೋ ಸುಳ್ಳು ನಿನ್ನ ಬಾಯಿಂದಲೇ ಮಗಳು. ನಡೇರ, ಆಕಿನ್ನ ನಾನ್ ಪ್ರೀತಿಸಿದ ನಿಜ ರೀ. ನಾನ್ ಪ್ರೀತಿಸಿದ್ದನ್ನ ಆಕಿ ಪ್ರೀತಿಸಲ್ಲ ಕೇಳಕ್ಕಂತ ಹೋಗಿದ್ರಿ. ಆದ್ರೆ ಇವರು ನನ್ನ ಮೇಲೆ ಸುಳ್ಳು ಆಪದ್ರ ಮಾಡಿ ನಾನು ಎಳ್ಕೊಂಡ್ ಬಂದಾರ್ರಿ. ಮುಚ್ಚನೆ ಬಾಯಿ ಧಣ್ಯರ, ನಿಮ್ ಮುಂದೆ ಯಾರಾದ್ರೂ ಸತ್ಯ ಬಾಯಿ ಬಿಡ್ತಾರೇನ್ರಿ ಅಪ್ಪ? ಧಣ್ಯರ, ಅವನ ಬಾಯಲ್ಲಿ ಏನ್ ಕೇಳ್ತೀರಿ ಅಪ್ಪ? ನೋಡ್ರಿ, ನೀವು ನಮ್ಮೂರ ನ್ಯಾಯದೇವರು. ನೀವೊಮ್ಮೆ ನ್ಯಾಯ ತೀರ್ಮಾನ ಮಾಡಿದ್ರಿ ಅಂದ್ರ ಸಾಕ್ಷಾತ್ ಆ ದೇವರ ನ್ಯಾಯ ತೀರ್ಮಾನ ಮಾಡ್ದಂಗ್ರಿ.
ಸುತ್ತ 40 ಹಳ್ಳಿ ಜನ ನಿಮ್ಮ ಹತ್ರ ನ್ಯಾಯ ಕೇಳಕ್ ಬರ್ತಾರ. ನೀವು ನ್ಯಾಯ ತೀರ್ಮಾನ ಮಾಡಿದ್ರ ಮುಗಿದ ಹೋತು. ಮುಂದೆ ಯಾರು ಪ್ರಶ್ನೆ ಮಾಡಂಗ ಇಲ್ಲ. ತಾತ ಮುತ್ತಾತನ ಕಾಲದಿಂದನೂ ನ್ಯಾಯ ಹೇಳ್ತಾ ಬಂದ ವಂಶ ನಿಮ್ಮದು. ಸತ್ಯ, ನ್ಯಾಯ, ನೀತಿ, ಧರ್ಮಗಳೇ ಈ ಧರ್ಮಪುರದ ನಿತ್ಯದ ಉಸಿರು. ನಿಮ್ಮಂತ ಪುಣ್ಯವಂತರು ಈ ನೆಲದಾಗಿದ್ದೀರಿ ಅನ್ನುವುದಕ್ಕ ಸುತ್ತ 40 ಹಳ್ಳಿ ಜನ ನೆಮ್ಮದಿಯಿಂದ ಜೀವನ ಸಾಗಿಸ್ತೀವ್ರಿ ಅಪ್ಪ. ಧನ್ಯರ, ನಿಮ್ಮಂತ ಪುಣ್ಯವಂತರಿರೋ ಈ ನೆಲದಾಗ ಇವನಂತ ಪಾಪಿ ಹುಟ್ಟಬಾರ್ದಾಗಿತ್ರಿ. ಧನ್ಯರ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು. ನೀನೇನು ಮಾತು ಸತ್ಯ ಇದೆಯೋ. ಇಂತಹ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಲೇ ಕಾಳ, ಇನ್ನು ಮುಂದೆ ನೀನು ಈ ಊರಲ್ಲಿ ಇರಬಾರದು, ಈ ಊರಲ್ಲಿ ಬದುಕಬಾರದು. ಊರು ಬಿಟ್ಟು ತೊಲಗಬೇಕು. ಮತ್ತೆ ನೀನೇನಾದರೂ ಮರಳಿ ಈ ಊರಿಗೆ ಬಂದಿದ್ದೆಯಾದರೆ ನಿನ್ನ ಸಿರ ಕಡಿದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಬೇಕಾದೀತು. ಎಚ್ಚರ. ಹೊರಟು ಹೋಗು, ಹೊರಟು ಹೋಗು, ಹೊರಟು ಹೋಗ. ಮನೆತನ ಮನೆತನ ಧರ್ಮವಂತರ ಮನೆತನ. ಮನೆತನ ಇದು ಮನೆತನ, ಧರ್ಮವಂತರ ಮನೆತನ. ಮನೆತನ ಮನೆತನ, ನ್ಯಾಯವಂತರ ಮನೆತನ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂಥೆಂಥ ನ್ಯಾಯ ತೀರ್ಮಾನ ಮಾಡ್ತೀರಲ್ರಿ ಅಪ್ಪ. ನಮ್ ದೊಡ್ಡ ಧಣ್ಯರಂಗ ನಿಮ್ಮ ಹತ್ರನು ದೊಡ್ಡ ಗುಣನ ಐತ್ರಿ ಅಪ್ಪ. ಧಣ್ಯರ, ಇಂಥ ದೊಡ್ಡ ಗುಣ ಇರೋ ನಿಮ್ಮ ಹೊಟ್ಯಾಗ ಮಕ್ಕಳು ಭಾಗ್ಯ ಕೊಡದ ಆ ದೇವರು ದೊಡ್ಡ ತಪ್ಪು ಮಾಡೇನ್ರಿ ಅಪ್ಪ. ಅದಕ್ಕ ನಿಮ್ಮ ಹೊಟ್ಯಾಗೂ ಒಂದು ಗಂಡು ಮಗ ಹುಟ್ಲಿ, ನಿಮ್ಮಂಗ ವಿದ್ಯಾವಂತನಾಗಿ ನ್ಯಾಯಾಧೀಶನಾಗ್ಲಿ ಅಂತ ನಾನು ಕನಸು ಕಾಣಕತ್ತಿದ್ರಿ ಅಪ್ಪ. ಆದ್ರ ಆ ಸಂಗಮೇಶ ನನ್ನ ಕನಸನ್ನ ಯಾವಾಗ ನನಸು ಮಾಡ್ತಾನೋ ಏನೋ, ಆ ಸಂಗಮೇಶನಿಗೆ ಗೊತ್ತು. ರುದ್ರ, ನಮ್ಮ ಮದುವೆ ಆಗಿ 3 ವರ್ಷ ಗತಿಸಿದ್ರು ನಮಗೆ ಮಕ್ಕಳ ಭಾಗ್ಯನೇ ದೊರಲಿಲ್ಲ. ಹಾಗಂತ ನಾವು ಚಿಂತೆ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ಈ ಊರಲ್ಲಿರೋ ಪ್ರಜೆಗಳನ್ನೇ ನಮ್ಮ ಮನೆ ಮಕ್ಕಳಂತ ನಾವು ಭಾವಿಸ್ಕೊಂಡ್ರಾಯ್ತು. ಇನ್ನು ದುಡಿಯುವ ನಿಮ್ಮಂಥವರೇ ನನ್ನ ಬಂಧು ಬಳಗದವರು. ರುದ್ರ, ಮಕ್ಕಳ ಭಾಗ್ಯ ಪಡಿಬೇಕಾದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನೋಡು, ದೇವ್ರು ನಮ್ಗೆ ಏನು ಕಡಿಮೆ ಮಾಡಿದ್ದೇನೆ ಹೇಳು. ಅರಮನೆಯಂತಹ ಮನೆ ಇದೆ, 400 ಎಕರೆ ಜಮೀನು, ಬೆಳ್ಳಿ ಬಂಗಾರ ಸಾಕಷ್ಟು ಮನೆ ತುಂಬಿದ್ದಾರೆ. ಹೀಗಿದ್ದಾಗ ಇನ್ನು ದುಡಿಯುವ ನಿಮ್ಮಂಥವ್ರನ್ನೇ ನಮ್ಮ ಮನೆ ಮಕ್ಕಳಂತ ಭಾವಿಸ್ಕೊಂಡ್ರಾಯ್ತು. ಎಂಥ ಮಾತು ಮಾತಾಡ್ತೀರಿ ಅಪ್ಪ, ಎಂಥ ಮಾತು ಮಾತಾಡ್ತೀರಿ ಅಲ್ರಿ ಅಪ್ಪ. ಮನ್ಯಾಗ ದುಡಿಯೋ ಆಳು ಮಕ್ಕಳು ನಿಮ್ಮ ಮನೆ ಮಕ್ಕಳು ಹೆಂಗಾಕವ್ರಿ ಅಪ್ಪ, ಹೆಂಗಾಕವ? ಅಲ್ಲ, ತಾತ ಮುತ್ತಾತನ ಕಾಲದಿಂದನೂ ನಾವು ನಿಮ್ಮ ಮನ್ಯಾಗ ದುಡಿತಾನೆ ಬಂದೀವಿ. ನೀವು ನಮ್ಮನ್ನ ಸ್ವಂತ ಮಕ್ಕಳಂತ ಕಾಣ್ತಾನೆ ಬಂದಿರಿ. ಆದ್ರೂ ದುಡಿಯೋ ಮಕ್ಕಳು ಈ ಮನೆ ಮಕ್ಕಳು ಆಗೋದಿಲ್ರಿ ಅಪ್ಪ. ಆಳು ಮಕ್ಕಳು ದುಡಿಯೋ ಮಕ್ಕಳು ಮನೆ ಮಕ್ಕಳು ಆಗೋದಿಲ್ಲ. ಅದಕ್ಕ ನಿಮ್ಮ ಹೊಟ್ಟೆಯಾಗ ಒಂದು ಗಂಡು ಮಗು ಹುಟ್ಲಿ ಅಂತ ಕಂಡು ದೇವರಿಗೆಲ್ಲ ಕೈ ಮುಗಿತಾ ಇದ್ದೀನ್ರಿ ಅಪ್ಪ. ನಿಮ್ಮ ಹೊಟ್ಟೆಯಾಗ ಒಂದು ಗಂಡು ಮಗು ಹುಟ್ಟಿದ್ರ ಆ ಸಂಗಮೇಶನಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತೀನ್ರಿ ಅಪ್ಪ, ಹರಕೆ ಹೊತ್ತೀನಿ. ರುದ್ರ, ನೀನು ಈ ಮನೆಯ ಆಳು ಮಗನಲ್ಲೋ, ಈ ಮನೆಯ ಮಗ ನೀನು. ರುದ್ರ, ನಿನ್ನಂತಹ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದ್ರೆ ಈ ಮನೆತನದ ಪುಣ್ಯವಿದೆ. ರುದ್ರ, ಈ ಮನೆತನದ ಪುಣ್ಯ ಇದೆಯೋ? ನನ್ನ ಪುಣ್ಯ ಈ ಮನೆಗಿಲ್ರಿ ಅಪ್ಪ. ಈ ಮನೆ ಅನ್ನದ ಋಣ ತಿನ್ನೋ ಪುಣ್ಯ ನನಗೈತ್ರಿ ಅಪ್ಪ, ನನಗೈತಿ. ತಡೆರ, ಈ ನಿಮ್ಮ ಋಣನ ನಾನು ಯಾವ ಜನ್ಮದ ತೀರಿಸ್ತೀನೋ ಏನೋ. ರುದ್ರ,
ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದೆ ತರ್ತಾನೋ. ಇರಲಿ ಬಿಡು, ಸ್ವಲ್ಪ ತೋಟದ ಕಡೆಗೆ ಹೋಗಿ ಬರ್ತೀಯ ನೀನು? ಮಹಾದೇವಿ, ಸ್ವಾಮಿ, ಎಲ್ಲಿಗೆ ಹೋಗಿದ್ದಿ? ದೇವರಿಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರ್ತಾ ಇದ್ದೀನಂತೆ. ತಗೊಳ್ಳಿ. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಪೂಜೆ ಪುನಸ್ಕಾರ ಅಭಿಷೇಕ ಅಂತ ಮಾಡಿಸ್ಕೊಂಡು ಬರ್ತಾ ಇದೆಯಲ್ಲ, ಯಾಕೆ? ಏನಾದರೂ ಆ ದೇವ್ರ ಹತ್ರ ಹರಕೆ ಹೊತ್ತಿದ್ಯೇನು? ಮತ್ತೆ ಹೌದು ರೀ, ನಿಮ್ಮಂಥ ಪುಣ್ಯವಂತ ನಿಷ್ಠವಂತನ ಗಂಡನಾಗಿ ಪಡೆದಿದ್ದೀನಲ್ಲ, ನನ್ನ 7 ಜನ್ಮದ ಪುಣ್ಯವೆಂದು ಭಾವಿಸಿದ್ದೇನೆ. 3 ವರ್ಷ ಆಯಿತು ನಾವು ಮದುವೆ ಆಗಿ, ನಮಗೊಂದು ಮಕ್ಕಳಾಗ್ಲಿಲ್ವಲ್ಲ. ಹಾಗಾಗಿ ಆದಷ್ಟು ಬೇಗ ನನಗೊಂದು ಮಗು ಆಗಲಿ ಅಂದ್ಬಿಟ್ಟು ನಿತ್ಯ ದೇವ್ರಿಗೆ ಹೋಗಿ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ನೋಡು ಮಹಾದೇವಿ, ಇಲ್ಲದ ಆಶೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಬೇಸರ ಮಾಡಿಕೊಳ್ಳಬೇಡ. ಮುಂದೆ ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಎತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಹೆತ್ತ ಮಕ್ಕಳೇ ಹೆತ್ತವರ ಕುತ್ತಿಗೆ ಕತ್ತರಿಸುವ ಕಟುಕರೂ ಆಗಬಹುದು. ಬೇಡ ಮಹಾದೇವಿ, ಬೇಡ. ಬಯಸಿ ಬೇಡುವುದು ಬೇಡ. ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಇಲ್ಲಿಗೆ ಆ ದೇವರಲ್ಲಿ ಹರಕೆ ಓರುವುದನ್ನು ನಿಲ್ಲಿಸಿಬಿಡು ಮಹಾದೇವಿ, ನಿಲ್ಲಿಸಿಬಿಡು. ಯಾಕ್ರಿ ದೇವ್ರ ಮೇಲೆ ನಿಮಗೆ ಅಷ್ಟೊಂದು ಕೋಪ? ನಾನು ದೇವರಿಗೆ ಮಾಡ್ತಿರೋ ಅಭಿಷೇಕ ಎಲ್ಲಿ ವ್ಯರ್ಥವಾಗ್ಬಿಡುತ್ತೆ ಅಂತ ಭಾವಿಸಿದಿರಾ? ಇಲ್ಲ ರೀ, ಹಿಂದಲ್ಲ ನಾಳೆ ಈ ಮನೆಗೆ ಒಬ್ಬ ಮಗ ಹುಟ್ಟೇ ಹುಡ್ತಾನೆ ರೀ. ಅವನು ನಿಮ್ಮ ಹಾಗೆ ದೊಡ್ಡ ಗುಣವಂತನಾಗಿ ದೊಡ್ಡ ದಣಿಗಳಾಗಿ ಈ ಮನೆಗೆ ಕೀರ್ತಿ ತರ್ತಾನೆ ರೀ. ಈ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ರೀ. ಮಹಾದೇವಿ, ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವರ ಕಣ್ಣು ತರಿಬೇಕಲ್ಲ. ಆ ದೇವ್ರು ಇವಾಗಲೇ ಕಣ್ ತೆರೆದಾಯ್ತ್ರಿ. ಅಂದ್ರೆ ನೀನು ಹೇಳೋ ಮಾತು ನನ್ಗೀಗಾಗಲೇ 3 ತಿಂಗಳಾಗಿದೆ. ಮಹಾದೇವಿ, ಈ ಮಾತು ಸತ್ಯನಾ? ಸತ್ಯ ರೀ. ಹೆಚ್ಚಿಗೆ ಏನೂ ಕೇಳ್ಬಿಡಿಯಪ್ಪ, ನಾಚಿಕೆ ಆಗುತ್ತೆ. ಮಹಾದೇವಿ, ಮಹಾದೇವಿ, ಹಿಂದೆ ನೀನು ಅದೆಷ್ಟೋ ಸಲ ನಾಚಿಕೊಂಡರು ಈ ನನ್ನ ಮನ ಬರೀ ನಗುತ್ತಿತ್ತು ಅಷ್ಟೇ. ಆದ್ರೆ ಇಂದು ಈ ನಿನ್ನ ನಾಚಿಕೆಯೊಳಗೆ ಅಡಗಿರುವ ಸೌಂದರ್ಯ ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಿಂದ ಮೀಟಿದಂತಾಗಿವೆ. ನನ್ನ ಮನ ಕೂಗುತ್ತಿದೆ ಮಹಾದೇವಿ, ನನ್ನ ಮನ ಕೂಗುತ್ತಿದೆ. ಏನೆಂದು? ಈ ನಿನ್ನ ಸೌಂದರ್ಯದ ಸವಿಯನ್ನು ಬೇಗನೆ ಸವಿದು ನಿನ್ನನ್ನು ಬೇಗನೆ ಅಪ್ಪಿಕೋ ಎಂದು. ಸುಮ್ಮನೆ ರೀ, ಯಾರು ನೋಡೋರು ಏನಂತ ಅನ್ಕೊಳ್ಳೋದ?
ಮೇಘದಲ್ಲಿ ರಂಗವಲ್ಲಿ ಕಾಡಿಯಲ್ಲಿ ಅಂದಾಚಿ ಮೇಘದಲ್ಲಿ ರಂಗವಲ್ಲಿ ಗಾಳಿಯಲ್ಲಿ ಗಂಧ ಚೆಲ್ಲಿ ಚೈತ್ರದ ಕೋಗಿಲೆ ಕುಡಿವಾಳವೇ ಚೈತ್ರದ ಕೋಗಿಲೆ ಕುಡಿವಾಳವೇ ನೀಯಲ್ಲ ಶ್ಯಾಮಲೇ ನೀಯಲ್ಲ ಕೋಮಲಿ